ಕೊಡ್ತೀವಿ ಅಂತಾರ ಹಾಲಿಲ್ಲ, ಮೊಟ್ಟೆ ಕೊಡ್ತಿದಾರೆ ಮೊಟ್ಟೆ ಸರಿಯಾಗಿಲ್ಲ. ಸರ್ ನಾವು ತಿನ್ನೋದಿಲ್ಲ ಸರ್, ನಾವು ತಿನ್ನಲ್ಲ ಸರ್, ನಾವು ಮುಟ್ಟೋದನ್ನೇ ಇಲ್ಲ ಸರ್. ಎಲ್ಲರಿಗೂ ನಮಸ್ಕಾರ. ರಾಜ್ಯದ ಅಂಗನವಾಡಿಗಳಲ್ಲಿ ಮಕ್ಕಳಿಗೆ ಕೊಡ್ತಕ್ಕಂತಹ ಪೌಷ್ಟಿಕ ಆಹಾರದ ಬಗ್ಗೆ ವಿಧಾನ ಪರಿಷತ್ ಕಲಾಪದಲ್ಲಿ ಸಮಗ್ರವಾದ ಚರ್ಚೆ ನಡೆಯಿತು. 2024 ಜುಲೈ 19 ಶುಕ್ರವಾರದಂದು ನಡೆದ ವಿಧಾನ ಪರಿಷತ್ ಕಲಾಪದ ಪ್ರಶ್ನೋತ್ತರ ಅವಧಿಯಲ್ಲಿ ಸದಸ್ಯರಾದ ಹೇಮಲತಾ ನಾಯಕ್ ಅವರು ಕೇಳಿದಂತಹ ಒಂದು ಪ್ರಶ್ನೆ ಪರಿಷತ್ ಕಲಾಪದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಯಿತು. ಅಂಗನವಾಡಿಗಳಿಗೆ ಪೂರೈಕೆಯಾಗುವ ಮೊಟ್ಟೆಗಳ ಗುಣಮಟ್ಟದ ಬಗ್ಗೆ ಸದಸ್ಯೆ ಹೇಮಲತಾ ಅವರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದಾಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಹಂತದಲ್ಲಿ ತಾವು ಮೊಟ್ಟೆಯನ್ನೇ ಮುಟ್ಟೋದಿಲ್ಲ ಅಂತ ಹೇಳಿದ್ದು ಸದನ ಕಲಾಪದಲ್ಲಿ ತೀವ್ರ ಆಶ್ಚರ್ಯವನ್ನುಂಟು ಮಾಡಿತು. ಸದಸ್ಯರಾದ ಹೇಮಲತಾ ಅವರು ಏನೇನು ಕೇಳಿದ್ರು, ಅದಕ್ಕೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನೇನು ಉತ್ತರ ಹೇಳಿದರು ಅನ್ನೋದರ ವಿವರಗಳನ್ನ ನಾವೀಗ ನೋಡೋಣ ಬನ್ನಿ. ಅಂಗನವಾಡಿಗಳು ನಮ್ಮ ದೇಶದಲ್ಲಿ ಶುರುವಾಗಿ ಮಾನ್ಯ ದಿವಂಗತ ಇಂದಿರಾ ಗಾಂಧೀಜಿಯವರು ಬಹಳಷ್ಟು ಕನಸನ್ನ ಇಟ್ಕೊಂಡು ಗರೀಬಿ ಹಠಾವೋ ಅಂತ ಏನು 20 ಅಂಶದ ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಬಂದಿದ್ರು. ಈ ಬಡವರ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನ ಒದಗಿಸ್ಬೇಕು ಅನ್ನುವಂತ ಮಟ್ಟದಲ್ಲಿ ಮಾಡಿದ್ರು. ಇಲ್ಲಿವರೆಗೆ ದೇವರ ಆಶೀರ್ವಾದ 49 ವರ್ಷದಲ್ಲಿ ದೇವರ ಆಶೀರ್ವಾದದಿಂದ ಒಂದೂ ಕಹಿ ಘಟನೆಯನ್ನು ನಡೆದಿಲ್ಲ. ಇನ್ನು ಮುಂದೆ ಕೂಡ ಏನು ಆಗದ ರೀತಿಯಾಗಿ ನಾವು ಕ್ರಮವನ್ನ ತೆಗೆದುಕೊಳ್ತೀವಿ. ಬಾಡಿಗೆ ಕಟ್ಟಡದ ಬಗ್ಗೆ ತಾವು ಹೇಳಿದ್ರಿ, ಏನು ಅವನು ಕೂಡ ನೋಡಿ ಅಂತ, ಖಂಡಿತವಾಗ್ಲೂ ಕೂಡ ಸುರಕ್ಷತೆಯ ದೃಷ್ಟಿಯಿಂದ ಅವನು ಕೂಡ ಎಕ್ಸಾಮಿನ್ ಮಾಡ್ತೀವಿ. ಯೋಚನೆ ಮಾಡ್ತಕ್ಕಂಥದ್ದು ಮಕ್ಕಳು ಮತ್ತು ತಾಯಿಂದ್ರ ಬಗ್ಗೆ. ನೀವು ಇಷ್ಟೊಂದು ಸವಿಸ್ತಾರವಾಗಿ ಹೇಳಿದ್ರಿ. ಆಹಾರ ಮೊಟ್ಟೆ ಕೊಡ್ತೀವಿ, ಕೋಳಿ ಮೊಟ್ಟೆ ಕೊಡ್ತಾ ಇದ್ದಾರೆ, ಮೊಟ್ಟೆ ಕೊಡ್ತಾ ಇದ್ರಿ. ಅದೇ ನೋಡಿದ್ರೆ ಕೆಟ್ಟಿರ್ತಕ್ಕಂಥ ಮೊಟ್ಟೆ, ಅದನ್ನ ಈ ತರ ಶೇಕ್ ಮಾಡಿ ಅಳಗಡಿಸಿ ನೋಡಿದಾಗ ಒಳಗೆಲ್ಲ ಹಳ್ಳ ಆಗ್ತದೆ, ಅಂದ್ರೆ ಶೇಕ್ ಶಬ್ದ ಬರ್ತದೆ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಾದ್ರೆ. ಅಂತ ಮೊಟ್ಟೆಗಳು ಪ್ರೊವೈಡ್ ಆಗ್ತಾ ಇದೆ. ಕೇಳಿದ್ರ 15 ದಿನ 20 ದಿನ ಆಯ್ತು ಅಂತ ಹೇಳ್ತಿದ್ರೆ. ಇದು ಇಲಾಖೆಯಿಂದ ಇಲ್ಲಿ ಏನ್ ಹೇಳ್ತಿದ್ದಾರೆ, ಅಂಗನವಾಡಿ ಕಾರ್ಯಕರ್ತರಿಗೆ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಇಲ್ಲ, ಇಲಾಖೆಯಿಂದ ಬಂದು ಕೊಡ್ತಕ್ಕಂಥ ಮೊಟ್ಟೆಯನ್ನ ಆ ಮಕ್ಕಳಲ್ಲಿ ಬೇಯಿಸ್ಬಿಟ್ಟು ಕೊಡ್ತಾರೆ. ಒಂದು. ಎರಡನೇದು ಏನಾಗಿದೆ, ಆಹಾರದ ಬಗ್ಗೆ ಮಾತಾಡ್ತೀನಿ. ಇವತ್ತು ಅವ್ರು ತಂದಿರ್ತಕ್ಕಂಥದ್ದು ಉಪ್ಪಿಟ್ಟಾಗಿರ್ಬೋದು, ಪುಷ್ಟಿ ಆಗಿರ್ಬೋದು, ಇವೆಲ್ಲ ಇಷ್ಟೊಂದು ಕಳಪೆ ಮಟ್ಟದಾಗಿರತಕ್ಕಂಥದ್ದು ನಿದರ್ಶನ ಅಂತಂದ್ರೆ, ಕಳೆದ KDP ಸಭೆಯಲ್ಲಿ ಮನೆ ಸಚಿವರು ತಗಡಿಗೆ ಸರ್ ಇದ್ದವಾಗ ಅವ್ರ ಹತ್ರ ನಾನು ಆಹಾರ ಪೊಟ್ಟಣಗಳನ್ನ ಬಿಚ್ಚಿ ನಾನು ಪ್ರದರ್ಶನ ಮಾಡಿದ್ದೆ. ಆಗ ನಾ ಹೇಳಿದ್ದೆ, ಇಲ್ಲಿ ಗೋಧಿ, ಅಕ್ಕಿ, ಸಕ್ಕರೆ, ರವೆ ಇವೆಲ್ಲ ನಿಮಿತ್ತ ಮೇಡಮ್ ನಾನ್ ನೋಡಿರ್ತಕ್ಕಂಥದ್ದು. ಆಮೇಲೆ ಏನಾಗಿದೆ, ಅದನ್ನ ನಾನು ಒಂದು ಬೆಲ್ಲ ಅಂತಕ್ಕಂಥದ್ದು ನಾನು ತಂದಿದ್ದೀನಿ, ತೋರ್ಸ್ಲಾ ಮೇಡಮ್? ಇಲ್ಲಿರ್ತಕ್ಕಂಥದ್ದು ಸರ್ ಇಲ್ಲ, ಯಾಕಂದ್ರೆ ಸರ್ 40 ವರ್ಷದಲ್ಲಿ ಸರ್ 40 ವರ್ಷಗಳ ಬಗ್ಗೆ ಇತಿಹಾಸದ ಬಗ್ಗೆ ಅಂಗನವಾಡಿಗಳ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಂದ್ಮೇಲೆ ಇವತ್ತು ಆಹಾರದ ಬಗ್ಗೆನೂ ನಾವು ಗಮನ ಕೊಡ್ಬೇಕಲ್ಲ. ಇವತ್ತು ಕೊಳಿತಿರ್ತಕ್ಕಂಥ ತಟ್ಟೆ ಕೊಡ್ತಾ ಇದ್ದಾರೆ, ಹಾಲು ಕೊಡ್ತೀವಿ ಅಂತಾರ, ಹಾಲಿಲ್ಲ, ಚಕ್ಕೆ ಕೊಡ್ತಾರಂತ. ಸರ್ ದಯವಿಟ್ಟು ತಡ್ರಿ ಸರ್, ನೀವು ಸ್ವಲ್ಪ ನಾನು ಮಾತಾಡಿದ ನೆಕ್ಸ್ಟ್ ಪ್ರಶ್ನೆಗಳಿದ್ದಾವೆ ಮೇಡಮ್ ಅವ್ರ ಹತ್ರ ಕೇಳ್ತಕ್ಕಂಥದ್ದು. ಇವೆಲ್ಲ ಉದಾಹರಣೆ ಹೇಳ್ತಾ ಇದ್ದಾರ. ಮೊಟ್ಟೆ ಕೊಡ್ತಿದಾರ, ಮೊಟ್ಟೆ ಸರಿಯಾಗಿಲ್ಲ. ಹಾಲು ಕೊಡ್ತಿದಾರ, ಹಾಲಿಲ್ಲ. ಚಕ್ಕೆ ಕೊಡ್ತಿದಾರ, ಚಕ್ಕೆ ಇಲ್ಲ. ಬಾಳೆಹಣ್ಣು ಕೊಡ್ತಿದಾರ, ಬಾಳೆಹಣ್ಣಿಲ್ಲ. ಎಲ್ಲೋದು ಇವೆಲ್ಲ ಕೊಟ್ಟಿರ್ತಕ್ಕಂಥ ಚಕ್ಕಿ, ಶೇಂಗಾ ಚಕ್ಕಿ ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಏನಾಗ್ತಾ ಇದೆ ಅಂತಂದ್ರೆ, ಮಾನ್ಯ ಸಭಾಪತಿಗಳೇ, ಅವ್ರು ಕೇಳಿದಕ್ಕೆಲ್ಲ ಉತ್ತರ ಹೇಳಿ. ಮಾನ್ಯ ಸದಸ್ಯರು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ನಾನು ಸದನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಕೆಲಸ ಮಾಡಿ, ಒಂದ್ಸರಿ ಹೋದಾಗ ಅವ್ರು ಚೆಕ್ ಮಾಡಿ, ಅವ್ರು ಕರ್ಕೊಂಡೋಗಿ ಒಂದ್ ಯಾವ್ದಕ್ಕ ಭೇಟಿಯಾಗಿ ಏನ್ ಹೇಳ್ಯಾರ ಅವೆಲ್ಲ ಸರಿಪಡಿಸಿ. ನಾನು ಒಂಚೂರು ಹೇಳಲಿಕ್ಕೆ ಬಿಡ್ಲಿಕ್ಕೆ ಹೇಳಿ ಹೇಳಿ ಹೇಳಿ. ಈಗ ಅವರು ಹೇಳಿದ್ರು, ನಾವು ಅಂಗನವಾಡಿಗೆ ಯಾವತ್ತೂ ಕೂಡ ರಜೆನ ಕೊಟ್ಟಿಲ್ಲ. ಬಹಳಷ್ಟು ಈ ಬಾರಿ ಬಿಸಿಲು ಇರೋದ್ರಿಂದ 45 ದಿನ ನಾವು ಇಡೀ ರಾಜ್ಯದಲ್ಲಿ ಅಂಗನವಾಡಿಗಳಿಗೆ ರಜೆಯನ್ನ ಕೊಟ್ವಿ. ಮತ್ತೆ ಈ ಮೊಟ್ಟೆ ಬಗ್ಗೆ ಅವರು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ರೆ, ಮೊಟ್ಟೆಯನ್ನ ನಾವು ಸ್ಥಳೀಯವಾಗಿನೇ ನಮ್ಮ ಒಂದು ಕಮಿಟಿ ಇರುತ್ತೆ, ಸ್ಥಳೀಯವಾಗಿನೇ ಅದನ್ನ ಮೊಟ್ಟೆಯನ್ನ ಖರೀದಿ ಮಾಡ್ತಾರೆ. ತಮ್ಗೆಲ್ಲರಿಗೂ ಗೊತ್ತಿದೆ, ತಾವು ಕೂಡ ಮೊಟ್ಟೆಯನ್ನ ತಿಂತೀರಿ, ನಾನಂತೂ ತಿನ್ನೋದಿಲ್ಲ. ಆದ್ರೆ ಮೊಟ್ಟೆ ಮಾರ್ಕೆಟ್ ನಲ್ಲಿ ಎಷ್ಟಕ್ಕೆ ಒಂದು ಮೊಟ್ಟೆ ಸಿಕ್ಕುತ್ತೆ? 8 ರೂಪಾಯಿಗೆ ಒಂದು ಮೊಟ್ಟೆ ಸಿಕ್ಕುತ್ತೆ. ಸರ್ ನಾವು ತಿನ್ನೋದಿಲ್ಲ ಸರ್, ನಾವು ತಿನ್ನಲ್ಲ ಸರ್, ನಾವು ಮುಟ್ಟೋದನ್ನೇ ಇಲ್ಲ ಸರ್. 6 ಸರ್ ನಾವು ಒಂದೇ ನಿಮಿಷ ಕೇಳಿ, ನನ್ನ ಮಾತನ್ನ ನಾನು ಮುಗಿಸ್ತೀನಿ, ಆಮೇಲೆ ನೀವು ಮಾತಾಡಿ ಸರ್.
ಮಕ್ಕಳ ಪೌಷ್ಟಿಕಾಂಶ ಹೆಚ್ಚಾಗ್ಲಿ, ಮಕ್ಕಳು ಸದೃಢವಾಗಿ ನೀವು ಬೆಳಿಲಿ ಅಂತ ಪ್ರಯತ್ನ ಹೇಳಿ ಮಾಡೋದು ಒಳ್ಳೇದು, ನಾವು ಅಷ್ಟೇ ಮೊಟ್ಟೆಯನ್ನ ಅಷ್ಟೇ. ಕೊಡ್ತಾ ಇದೀವಿ. ಸೃಷ್ಟಿ ಅನ್ನುವಂತ ಒಂದು ಯೋಜನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು 2017ಕ್ಕೆ ತೆಗೆದುಕೊಂಡು ಬಂದು ಮೊಟ್ಟೆಯನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಯಾಕಂತಂದ್ರೆ ಮಕ್ಕಳಲ್ಲಿ ಪೌಷ್ಟಿಕತೆ ಬರಬೇಕು, ಸದೃಢವಾಗಿ ನಮ್ಮ ಮಕ್ಕಳು ಬೆಳಿಬೇಕು ಅನ್ನೋದಕ್ಕೆ ನಾವು ಸೃಷ್ಟಿಯನ್ನ ತಗೊಂಡ್ ಬಂದ್ವಿ. 6 ರೂಪಾಯಿಯಲ್ಲಿ ನಾವು ಒಳ್ಳೆ ಅಂದ್ರೆ ನಮ್ಮ ಸ್ಥಳೀಯವಾಗಿ ಸ್ಥಳೀಯವಾಗಿನೇ ಮೊಟ್ಟೆಯನ್ನ ಖರೀದಿ ಮಾಡ್ಕೊಳ್ತೀವಿ. ಎರಡನೇದಾಗಿ ತಾವು ಹೇಳ್ತಾ ಇದ್ದೀರಾ ಗುಣಮಟ್ಟದ ಆಹಾರದ ಬಗ್ಗೆ ಹೇಳ್ತಾ ಇದ್ದೀರಾ. ಕೇಳಿ ಒಂಚೂರು ಸರ್, ಆಮೇಲೆ ನೀವು ಮಾತಾಡಿ. ಹಿರಿಯರು ಪ್ಲೀಸ್, ಗುಣಮಟ್ಟದ ಆಹಾರದ ಬಗ್ಗೆ ಮಾತನಾಡ್ತೀರಾ. ಕಳೆದ 9 ವರ್ಷದಿಂದ ನಾನು ಸದನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ, ಕಳೆದ 9 ವರ್ಷದಿಂದ ಕೇಂದ್ರ ಸರ್ಕಾರ ಒಂದು ಅಂಗನವಾಡಿಗೆ ಹೋಗುವಂತ ಮಗುಗೆ 8 ರೂಪಾಯಿ ಫಿಕ್ಸ್ ಮಾಡಿದೆ. ಕಳೆದ 8 ವರ್ಷದಿಂದ ಈ ಒಂದು ರೇಟ್ ಅನ್ನ ರಿವೈಸ್ ಮಾಡ್ಲಿಲ್ಲ. 9 ವರ್ಷದ ಹಿಂದೆ ಏನ್ ಪ್ರೈಸ್ ಇತ್ತೋ ಈಗ ಏನ್ ಪ್ರೈಸ್ ಇದೆಯೋ ಎಲ್ಲ ಮಾನ್ಯ ಸದಸ್ಯರು ಅದ್ರ ಬಗ್ಗೆ ಚಿಂತನೆ ಮಾಡ್ಬೇಕಾಗತ್ತೆ. ಬಟ್ ಅದು 8 ರೂಪಾಯಿದಲ್ಲಿ ನಾವು ಪ್ರತಿಯೊಂದು ಪೌಷ್ಟಿಕಾಂಶವನ್ನ ಸೇರಿಸಿ ನಾವು ಕೊಡ್ತಾ ಇದ್ದೀವಿ. ಅದ್ರಲ್ಲೂ ಕೂಡ 69,000 ಅಂಗನವಾಡಿಗಳು ನಮ್ಮ ರಾಜ್ಯದಲ್ಲಿ ಇದಾವೆ. ಎಲ್ಲನ ಸರಿಯಾಗಿದೆ, ಕರೆಕ್ಟಾಗಿ ನಾವು ಮಾಡ್ತಾ ಇದೀವಿ ಅಂತ ಹೇಳಲಿಕ್ಕೆ ನಾನು ಹೋಗ್ತಾ ಇಲ್ಲ. ಅಲ್ಲೋ ಇಲ್ಲೋ ಎಲ್ಲೋ ಒಂದು ಏನಾದ್ರೂ ತಪ್ಪಾಗಿದ್ರು ಕೂಡ ಅದನ್ನ ಕೂಡಲೇ ನಾವು ಶೀಘ್ರದಲ್ಲೇ ನಾವು ಕ್ರಮ ತಗೊಂಡಿದೀವಿ. ನಾನ್ ಪರ್ಸನಲ್ ಆಗಿ ಎಲ್ಲಾ ಕಡೆ ಈಗ ವಿಸಿಟ್ ಅನ್ನು ಕೂಡ ಮಾಡ್ತಾ ಇದ್ದೀನಿ. ಸಚಿವರು ಈಗಾಗಲೇ ಹೇಳಿದಂತೆ ಎಲ್ಲೂ ಒಂದು ಘಟನೆ ಆಗಿಲ್ಲ ಅಂತ ಹೇಳಿದ್ರು. ಹೇಳಲ್ಲ ನಾನು, ಅಲ್ಲೇ ಇಲ್ಲೇ ಆಗಿರಬಹುದು. 69,000 ಅಂಗನವಾಡಿಗಳಿದಾವೆ, ಅಲ್ಲೇ ಇಲ್ಲಿ ಆಗಿರಬಹುದು. ಆಗಿದ್ದನ್ನ rectify ಮಾಡ್ತೀವಿ ಅಂತ ಹೇಳಿ. ಸಚಿವರೇ, ಘಟನೆಗಳಾಗಿರ್ತವೆ. ಇವತ್ತು ಮಸ್ಕಿಯಲ್ಲಿ ಕಳಪೆ ಹುಳುಗಳ ಫುಡ್ಡಿನಲ್ಲಿ ಬಂದಿದೆ ಮತ್ತು ಅಂಗಡಿಗಳಲ್ಲಿ ಹಾಲು ಪುಡಿಯನ್ನು ಮಾರ್ತಕ್ಕಂಥದ್ದು ಬಂದಿದೆ. ಇವೆಲ್ಲ ಹೇಳ್ತಕ್ಕಂಥ ರಿಪೋರ್ಟ್ಗಳು ನಾನು ಹೇಳ್ತಾ ಇದ್ದೀನಿ. ಕ್ಷೀರಭಾಗ್ಯ ಹಾಲು ಪುಡಿ ಅಂಗಡಿಯಲ್ಲಿ ಮಾರಾಟ, ಆನಂತರ ಮಸ್ಕಿ ಅಂಗನವಾಡಿ. ಸಲಹೆ ಕೊಡ್ತೀನಿ. ಹಾ ಸರ್, ನಾವು ಸಲಹೆ ನೀವು ಹೇಳಿದ ಸರಿ ಇದೆ. ಸಚಿವರ ಹತ್ರ ಒಂದು ಪ್ರಶ್ನೆ ಇದೆ ಸರ್, ದಯವಿಟ್ಟು. ಇವತ್ತು ನಾನು ಅಂಗನವಾಡಿ ಕೇಂದ್ರಕ್ಕಂತ ಹೋದಾಗ ಮೇಡಮ್ ಅವರೇ, ಅಲ್ಲಿ ಮಕ್ಕಳ ಸಂಖ್ಯೆಗಳನ್ನ ನೋಡಿದೆ. ನಾನು ನೋಡಿದ ತಕ್ಷಣ 3 ರಿಂದ 4 ವರ್ಷದ ಮಕ್ಕಳು 7 ಜನ ಇದ್ದಾರೆ. ಆಮೇಲೆ 4 ರಿಂದ 5 ವರ್ಷದ ಮಕ್ಕಳು ಇವತ್ತು 13 ಜನ ಇದ್ದಾರೆ. ಈ 13 ಜನ ಈಗ ಆಲ್ರೆಡಿ ಒಂದು ಶಾಲೆಯಲ್ಲಿ ದಾಖಲಾಗಿದ್ದಾರೆ. ಆದರೂ ಕೂಡ ಅಂಗನವಾಡಿಯಲ್ಲಿ ಹಾಜರಾತಿಯಲ್ಲಿ ಮಕ್ಕಳು ಆಬ್ಸೆಂಟ್ ಆಗ್ತಾ ಇದ್ದಾರೆ. ನಾನೇನ್ ಕೇಳ್ತಾ ಇದ್ದೀನಿ ಸಚಿವರೇ, ಕೇಳಿದ್ರ ಅವರು ನಮ್ಮ ಒಂದು ಸರ್ವೆಗೋಸ್ಕರ ಹಾಕಿರಿ. ಏನ್ ಸರ್ವೆ ಅಂತ ಕೇಳಿದ್ರೆ ಆರೋಗ್ಯ ದೃಷ್ಟಿಯಿಂದ ನನಗೆ ಅಲ್ಲಲ್ಲ, ಯಾವ ಅಂಗನವಾಡಿಗೆ ತಾವು ವಿಸಿಟ್ ಮಾಡಿದ್ರಿ ಅದನ್ನ ನನಗೆ ಡೀಟೇಲ್ಸ್ ಅನ್ನ ಕೊಡಿ. ನಾನು ಕೂಡ್ಲೇ ಅದ್ರ ಬಗ್ಗೆ ಕ್ರಮ ತಗೊಳ್ತೀನಿ. ಇದ್ರ ಬಗ್ಗೆ ಸ್ಪಷ್ಟನೆ ಬೇಕು ಸಭಾಪತಿಗಳೇ. ನಾನು ಹೇಳ್ತಾ ಇದ್ದೀನಲ್ಲ, ತಾವು ಯಾವ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ರು ನನಗೆ ಇದ್ರ ಬಗ್ಗೆ ಸವಿಸ್ತಾರ ಮಾತಕ್ಕೊಂದು ತೆಗೆದುಕೊಂಡು ಬನ್ನಿ, ಕೂಡಲೇ ಕ್ರಮ ತಗೊಳ್ಳಿ. ಇಲಾಖೆಯಲ್ಲಿ ಇರ್ತಕ್ಕಂಥದ್ದು ಗಂಭೀರವಾಗಿರ್ತಕ್ಕಂಥದ್ದು ಸಮಸ್ಯೆಗಳಿದ್ದಾವೆ. ಹಾಲು ಕೊಡ್ತೀವಿ ಅಂತಾರ, ಹಾಲಿಲ್ಲ. ಮೊಟ್ಟೆ ಕೊಡ್ತಿದಾರ, ಮೊಟ್ಟೆ ಸರಿಯಾಗಿಲ್ಲ. ಚಕ್ಕೆ ಕೊಡ್ತಿದಾರ, ಚಕ್ಕೆ ಇಲ್ಲ. ಬಾಳೆಹಣ್ಣು ಕೊಡ್ತಿದಾರ, ಬಾಳೆಹಣ್ಣಿಲ್ಲ. ಎಲ್ಲೋದು ಇವೆಲ್ಲ?